ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮಾವ, ಇದನ್ನ ಯಾವುದನ್ನು ನಂಬೇಡಿ. ಟಿವಿ ಬರ್ತಿರೋ ಹಾಗೆ ಯಾವುದೇ ಪ್ರೀತಿ ಪ್ರೇಮ ಇರಲಿಲ್ಲ ಮಾವ. ಅವನು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ. ಕೆಟ್ಟ ದೃಷ್ಟಿನ ಒಳ್ಳೆ ದೃಷ್ಟಿನ ಅದರಿಂದ ನಮ್ಗೇನಾಗ್ಬೇಕಾಗಿದೆ? ಅದೇ ಕಾರಣಕ್ಕೆ ಅಲ್ವಾ ಅವನೀಗ ತೀರ್ಥನ್ ಜೀವದ ಹಿಂದೆ ಬಿದ್ದಿರೋದು. ಎಕ್ಸಾಕ್ಟ್ಲಿ, ನಮ್ಗೆ ತೀರ್ಥನ್ ಜೀವ ಮುಖ್ಯ ಮಾವ. ಅದಕ್ಕೆ ನಾನು ನಿಮಗೆ ಹೇಳ್ತಿರೋದು, ನೀವ್ ಇವತ್ತೊಂದು ಡಿಸಿಷನ್ ತಗೊಳ್ಳೇಬೇಕು. ನಮಗೂ ಪ್ರತಿಯೊಂದನ್ನು ಸಹಿಸ್ಕೊಂಡು ಸಾಕಾಗೋಗಿದೆ. ಇದನ್ನ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ ಮಾವ. ನನಗೆ ಬೇರೆ ಜೀವಕ್ಕಿಂತ ನನ್ನ ಮಗನ ಜೀವನೇ ಬಹಳ ಮುಖ್ಯ. ಆದ್ರೂ ಪದ್ಮ ಇವಳ ಮೇಲಿಟ್ಟಿದ್ದ ಅಪಾರವಾದ ನಂಬಿಕೆಗೆ ಏ ಜಯರಾಮ, ಯಾರು ನೋಡೋದು ಹಂಗ್ ಕೂಗಾಡ್ತಾ ಇದ್ದಾಳೆ? ನೋಡ್ತೀನಪ್ಪ, ನೋಡು. ಯಾಕಮ್ಮ ಗೈ ಹೇಳಿದ್ರೆ ಕೂಗಾಡ್ತಿದ್ಯಾ? ನಡೆಯಮ್ಮ ನಡೆಯಮ್ಮ. ಏಯ್ ಸುಮ್ಮನೆ ನಿಂತ್ಕೊಳ್ಳೆ, ಗೈ ಹೇಳಿದ್ರೆ ಮುಖದ ಬಾರಿಸ್ಬಿಡ್ತೀನಿ ನೋಡು. ಏ ಮನೆ ಹಾಳೆ, ಬಾರೆ ಹೊರಗೆ ಬಾ. ದೊಡ್ಡ ಮನೆ ಸಿಕ್ತು ಅಂತ ನನ್ ಮಗನ ತಲೆ ಮೇಲೆ ಚಪ್ಪಡಿಗಳು ಹೇಳ್ಬಿಟ್ಟೇನೆ. ಬಾರೆ. ಏಯ್ ಯಾರು ನೀವು? ಏನ್ ಈ ತರ ಕೂಗಾಡ್ತಾ ಇದ್ದೀರಾ? ಅಕ್ಕಪಕ್ಕ ಮನೆಯವ್ರು ನೋಡಿದ್ರೆ ಏನ್ ಅನ್ಕೋಬೇಕ? ಯಾರು ಬೇಕು ನಿಮ್ಗೆ? ನೀನಿಗ್ ಬೇರೆ ಹೊಸ ಕತೆ ಹೇಳ್ತೀನಿ ಬಾಯಲ್ಲಿ. ಹೋಗಿ ಸುಮ್ಮನೆ ಕರಿ, ಕಾಶಿ ಅಮ್ಮ ವಿಜಯಮ್ಮ ಬಂದಾರೆ ಅಂತ ಹೇಳಿ ಗೊತ್ತಾಗತ್ತೆ. ಹೋಗು ಹೋಗು, ಬಂದ್ಬಿಟ್ರಿಲ್ಲಿ. ಏನು ಯಾರೋ ಅವಳು? ಅಪ್ಪ, ಆ ಕಾಶಿ ಅವ್ರ ಅಮ್ಮ ಅಂತೆ. ಕಾಶಿಯವರಮ್ಮ? ಹಾ, ಗೇಟ್ ಹತ್ರ ಬಂದು ಹಾದಿರಂಪ ಬೀದಿರಂಪ ಮಾಡ್ತಾ ಇದ್ದಾಳೆ. ಹಾದಿರಂಪ ಬೀದಿರಂಪ ಮಾಡ್ತಾ ಇದ್ದಾಳ? ಇನ್ನು ಈ ಹಾಳ ಕಣ್ಣಲ್ಲಿ ಏನೇನ್ ನೋಡ್ಬೇಕು, ಏನೇನ್ ಕೇಳ್ಬೇಕು? ಏ ಸುಮ್ನೆ ಬಾರೆ ಬಾರೆ, ಮಹಾರಾಣಿ ಬಾ. ನಾನ್ ಮನೆ ಹಾಳು ಮಾಡಿ ನೀನು ಬೆಚ್ಚ ಕೂತಿದೀಯಾ? ಬಾ ಮಹಾರಾಣಿ ಬಾ. ಇವತ್ತು ನಾನು ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ ಮೋಸ ಎಲ್ಲ ಬಯಲಿಗೆ ಎಳೆದೆ ನಾನು ಇಲ್ಲಿಂದ ಹೋಗೋದು. ಆಹಾ, ಸುಪ್ರಾತಿ ಸುಬ್ಬಿ ಬಾರೆ. ಏನಿದು, ಎಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾಳೆ ನೋಡಿ. ನಮ್ ಮನೆ ಮುಂದೆ ಯಾವತ್ತೂ ಹೀಗೆಲ್ಲ ಆಗೇ ಇರ್ಲಿಲ್ಲ. ಎಷ್ಟು ಗಲಾಟೆ ಮಾಡ್ತಿದ್ದಾಳೆ ನೋಡಿ ಮಾವ. ವಿಚಕ್ಕ, ಯಾಕೆ ಗಂಟ್ಲು ಕಿತ್ತೋಗ ಕಿಚ್ಕೋತಾ ಇದ್ಯಾ? ಜೇನೆ, ದೊಡ್ಡ ಮನೆ ಸಾಹುಕಾರ್ತಿ ಆಗಿದ್ಯಾ ಅಂತ ಮೆರಿತಾ ಇದೀಯಾ? ದುರಾಂಕಾರ ನಿನಗೆ. ಪದೇ ಪದೇ ನನ್ ಮನೆ ಬಗ್ಗೆ ಮಾತಾಡ್ಬೇಡ. ಈಗ ಇಲ್ಲಿಗೆ ಬಂದ್ ವಿಷಯ ಏನು ಅಂತ ಹೇಳು. ನೀನ್ ಮಾಡಿದ ಮೋಸ, ನೀನ್ ಮಾಡಿದ ದಗಾಕೋರನ್ನ ಶ್ರೀಮಂತರ ಮನೆಯವ್ರಿಗೆ ಹೇಳೋಣ ಅಂತ ಬಂದಿದ್ದೀನಿ. ಸಾಕ್ ಸುಮ್ನಿರಕ್ಕ. ಮೋಸ್ಗಾರ್ ಯಾರು, ದಗಾಕೋರ್ ಯಾರು ಅಂತ ಕಾಲೋನಿಲಿರೋ ಪ್ರತಿಯೊಂದ್ ಮನೆಗೂ ಗೊತ್ತಿದೆ. ಅಯ್ಯ ನಿನ್ ಬಾಯಿ ಹುಳ ಬೀಳ, ನಿನ್ ಬಾಯಿ ಮಣ್ಣಾಕ. ಅಲ್ಲ ಕಣೆ, ನಿನ್ ತಂಗಿ ಕಾಲೇಜಿಗೆ ಫೀಸ್ ಕಟ್ಟುವಾಗ ಅಯ್ಯೋ ವಿಜಯಕ್ಕ ಫೀಸಿಗೆ ದುಡ್ಡಿಲ್ಲ ಅಂತ ನಂತರ ಕಾಸು ಕೇಳಕ್ ಬಂದಿದ್ದೆ. ನಾಚಿ ಆಗಲ್ವೇನೆ ನಿನಗೆ? ಅಲ್ಲ ಕಣೆ, ನಾನ್ ಫೀಸಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವತ್ತಿನ ತಂಗಿ ಕಾಲೇಜ್ ಓದ್ತಿದ್ಲಾ? ಆಹಾ, ಸಹಾಯ ಮಾಡಿದೀವೆಲ್ಲ ಕೃತಜ್ಞತೆ ನಿಲ್ವಲ್ಲ ನಿನಗೆ? ಸಾಲ ಮಾಡಿದ್ದೆ, ಆದ್ರೆ ಆ ಸಾಲಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ ತಾನೆ. ನೀನೆ ನನಗೆ ಪುಕ್ಸಟ್ಟೆ ದುಡ್ಡು ಕೊಟ್ಟಿದ್ಯಾ? ಬಡ್ಡಿ ಕೊಟ್ಬಿಟ್ರೆ ಸಾಲ ಸಿಕ್ಬಿಡುತ್ತಾ? ಅಲ್ಲ, ನಿಮ್ಮಪ್ಪ ಸಾಯ್ತಾ ಬಿದ್ದಾಗ 1000 ಮನೆ ಭಾಗ ತಟ್ಟಿದೆಲ್ಲ, ಆಗ್ಯಾಕೆ ನಿನಗೆ ಸಾಲ ಹುಟ್ಲಿಲ್ಲ ಅಂತೀನಿ. ಯಾಕೆ ಹುಟ್ಲಿಲ್ಲ? ಮಾತಾಡೆ. ನನ್ ಮಗನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ನಿಮ್ಮ ಅಪ್ಪನ ಉಳಿಸ್ಕೊಂಡಿಲ್ಲ, ಮರ್ತೋತು. ಕೇಳಿಸ್ಕೊಂಡ್ರ ಮಾವ, ಎಷ್ಟು ಜನಕ್ ಮೋಸ ಮಾಡಿದಾಳೆ ಇವಳು. ಮಾತಾಡೆ, ಮಾತಾಡು. ನಿನ್ ಬಾಯನ್ ಸತ್ತೋತ? ನಿನ್ ಮಗನ್ ಮದ್ವೆ ಆಗ್ತೀನಿ ಅಂತ ನಮ್ಮಪ್ಪನಾಣೆಗೂ ನಾನು ಮಾತು ಕೊಟ್ಟಿರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಸಹಾಯ ಮಾಡಿಸ್ಕೊಳ್ಳೋರ್ಗು ಮಾಡಿಸ್ಕೊಂಡು ನೀನ್ ಉದಾರಕ್ಕ. ಸಾಕ್ ಸುಮ್ನಿರು. ನೀನ್ ನನ್ ತಂದೆ ಆಪರೇಷನ್ಗೆ ಸಹಾಯ ಮಾಡಿದ್ದಕ್ಕೆ ಅಲ್ವಾ ನೀನಂದ್ರು ಅನ್ಸ್ಕೊಂಡು ನಮ್ಮ ಮನೆ ಮರ್ಯಾದಿನ ಬೀದಿಲ್ ಹರಾಜ್ ಹಾಕಿದ್ರು. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಸಮಾಧಾನವಾಗಿದ್ದು.
ನೀನ್ ಕೊಟ್ಟ ಲಕ್ಷಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಟ್ನಲ್ಲ. ಅಯ್ಯೋ 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 ಬಾಯ್ ಮುಚ್ಚೆ, ಏನ್ ಮಾತು ಅಂತ ಮಾತಾಡ್ತೀಯೇ? ಅಲ್ಲ ಗಂಟ್ ಇಸ್ಕೊಳ್ಳುವಾಗ ಏನು ಗೊತ್ತಾಗಿರ್ಲಿಲ್ಲ. ಅಲ್ಲ ಕಣೆ, ನನ್ ಮಗನ್ ಮದ್ವೆ ಆಯ್ತೀನಿ ಅಂತ ಹೇಳಿದ್ದಕ್ಕೆಯ ನನ್ ಮಗ ನಿನ್ ಹಿಂದೆ ಬಿದ್ದಿದ್ದು, ನಿನ್ನ ಮದ್ವೆ ಮಾಡ್ಕೊಳ್ಳೇಬೇಕಂತ ಅಟಕ್ ಬಿದ್ದ. ಅಕ್ಕ, ನಿನ್ ಮಗ ಎಂತವನು ಅಂತ ಇಡೀ ಕಾಲೋನಿಗೆ ಗೊತ್ತಿದೆ. ಯಾವ ತಂದೆ ತಾಯಿ ತಾನೆ ಅದನ್ ಕಣ್ಣಾರೆ ನೋಡಿ ನಿಮ್ ಮಗನ್ಗೆ ಹೆಣ್ ಕೊಡ್ತಿದ್ರು ಹೇಳು? ಅದಕ್ಕೆ ತಾನೆ ನಿನ್ನ ಮೋಸದಿಂದ ಕಟ್ ಹಾಕಿದ್ದು. ಏನ್ ಮಾವ ಇದು, ಹೊಸ ಕತೆ ಹೇಳ್ತಿದ್ದಾಳೆ ಈ ಹೆಂಗ್ಸು. ಅದು ಇಷ್ಟು ಜನರ ಮುಂದೆ. ನಾಳೆ ಇವರೆಲ್ಲ ಆಡ್ಕೊಳಲ್ವಾ ನಮ್ಮನ್ನ ನೋಡಿ? ಕೊಟ್ಟ ಹಣಕ್ಕೆ ಪೈಸೆ ಬಡ್ಡಿ ಸೇರಿಸಿ ನಿನ್ ಮುಖದ ಮೇಲೆ ಬಿಸಾಕಿದ್ರು ನನ್ನನ್ನ ನೆಮ್ಮದಿಯಾಗಿ ಬಾಳ್ವೆ ಮಾಡೋದಕ್ ಬಿಡದೆ ಇರೋದು ನೀನು ನಿನ್ ಮಗ. ಪದೇ ನನ್ನ ಹೆಸರಿಗೆ ಕಳಂಕ ಹಚ್ತಾ ಇದ್ದೀರಾ, ನನ್ ಜೀವನ ಹಾಳು ಮಾಡ್ತಿದ್ದೀರಾ. ಪುಣ್ಯ, ನಿನ್ ಮಗ ಈಗ ಜೈಲಲ್ಲಿದ್ದಾನೆ. ಹೋಗಿ ದೇವರಿಗೆ ತುಪ್ಪ ದೀಪ ಹಚ್ಚು. ಅವ್ನು ನನ್ ಗಂಡನ್ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಟ ಅಂತ ಕೇಳ್ತಿದ್ರೆ ಮೈಯೆಲ್ಲ ಉರಿತಾ ಇದೆ. ಅವ್ನು ಏನಾದ್ರೂ ಹೊರಗಡೆ ಇರ್ಬೇಕಾಗಿತ್ತು. ನಾನೇ ಅವ್ನ ಜೀವ ತೆಗಿತಾ ಇದ್ದೆ. ಮಾವ ಕೇಳಿಸ್ಕೊಂಡ್ರ? ಕೊಲೆ ಮಾಡೋದು ಅಂದ್ರೆ ಏನ್ ಮಕ್ಳ ಆಟನ ಇವ್ರಿಗೆಲ್ಲ? ಎಷ್ಟೇ ಆದ್ರೂ ಆ ಕೇರಿ ನೀರ್ ಕುಡ್ದವಳಲ್ವಾ, ವೇಷ ಅನ್ನೋದು ರಕ್ತದಲ್ಲೇ ಇರುತ್ತೆ. ಏಯ್, ಏನೇ ಬೊಗಳ್ತಿದ್ಯಾ? ಏನೇ ಬೊಗಳ್ದೆ? ನೀನು ನನ್ ಮಗ ಜೀವ ತೆಗೆದ್ಬಿಡ್ತೀಯಾ? ಆಮೇಲೆ ಉಳ್ಕೊಂತೀನಿ ಅನ್ಕೊಂಡಿದ್ಯಾ? ನೋಡ, ನೀನ್ ಈ ಕೋಟೆ ಒಳಗೆ ಭದ್ರವಾಗಿ ಆಡ್ಕೊಂಡಿದ್ರು ನನ್ ಮಗ ನಿನ್ ಬಿಡಾಕಿಲ್ಲ. ಓಹೋ, ತಮ್ಮ ಕೌನ್ಸಿಲರ್ ಸಾಹೇಬ್ರು ನಿನ್ನ ಕಾಪಾಡ್ತಾನೆ ಅಂತ ಧೈರ್ಯನ ಅದನ್ನೆಲ್ಲ ಇಟ್ಕೊಂಬೇಡ, ಮರ್ತ್ ಬಿಡು. ನೋಡು, ನನ್ ಮಗ ಅವ್ನ್ ದಾರಿಗೆ ಅಡ್ಡ ಬಂದವ್ರನ್ನೇ ಅಡ್ಡ ಸೀಳ್ತಾನೆ, ಅಂತದ್ರಲ್ಲಿ ನಿನ್ನ ಬಿಟ್ಬಿಡ್ತಾನೋ? ಮಾವ, ಇಂಥವ್ರಿಂದ ನಮ್ ತೀರ್ಥಂಗೆ ಉಳಿಗಾಲ ಇಲ್ಲ. ಹೌದಮ್ಮ. ಅದು ಬಿಡು ಸಾಧನ. ಅಲ್ಲಿ ನೋಡು, ಗೇಟ್ ಎದುರಿಗೆ ಎಷ್ಟೊಂದು ಜನ ಸೇರಿದ್ದಾರೆ. ವಿಜಯಕ್ಕ, ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಹೊರಟೋಗಿಲ್ಲಿಂದ. ನೀನೇ ಹೋಗ್ಲಿಲ್ಲ ಅಂದ್ರೆ ನಿನ್ ಮಗನ್ ಕಳಿಸ್ದಾಗೆ ನೀನು ಜೈಲಿಗೆ ಕಳಿಸ್ಬೇಕಾಗತ್ತೆ. ಹೋಯ್ತೀನಿ ಕಣೆ, ಹೋಯ್ತೀನಿ. ಆದ್ರೆ ನಿನ್ನ ಮಾತ್ರ ನೆಮ್ಮದಿಯಾಗಿರಕ್ ಬಿಡಕ್ಕಿಲ್ಲ. ನೀನು ಜೀವನ ಪೂರ್ತಿ ನರಳಿ ಸಾಯೋ ಹಂಗ್ ಮಾಡಿಲ್ಲ ಅಂದ್ರೆ ನಾನು ಶ್ರೀದೇವಿ ತಾರಿಣಿ ಬಡ್ಡಿ ಬಿಡ್ಡಿ ಅಮ್ಮನೇ ಅಲ್ಲ. ತಿಳ್ಕೊ. ಓ ದೊಡ್ಡ ಮನುಷ್ಯ, ಸಾವುಕಾರ, ಕೋಟೆ ಅರಸ, ಇವಳನ್ನ ಸೊಸೆ ಮಾಡ್ಕೊಂಡ್ ಕರ್ಕೊಂಡ್ ಬಂದಿಯಲ್ಲ, ಇವಳೇ ನೀನು ಉದ್ಧಾರ ಮಾಡ್ತಾಳೆ ಅನ್ಕೊಂಡಿದ್ಯಾ? ಹಾಳು ಮಾಡಿ ಹತ್ತಿ ಬಿಡ್ತಾಳೆ. ನೀವ್ ಯಾರು ಉದ್ಧಾರ ಹಾಕಿಲ್ಲ, ಸರ್ವನಾಶ ಆಗೋಗ್ತೀಯ. ನಾನ್ ಮಾತು ಏನ್ ಹೇಳಿದೆ ಅಂತ ಕೇಳಿಸ್ಕೊಳ್ಳಿ ಮುಂದೆ. ಏನ್ ಕೇಶವ ಪ್ರಸಾದ್, ಎಂತ ಲೋಕಲ್ ಜನ ಬಂದು ನಿಮ್ಮ ಮನೆ ಮುಂದೆ ಜಗಳ ಮಾಡ್ತಾವ್ರೆ? ಇದೊಂದ್ಸರಿ ಇನ್ನೊಂದ್ಸರಿ ಡಿಸ್ಟರ್ಬ್ ಆದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಿಮ್ಗಾಗಿರೋ ಅನಾನುಕೂಲಕ್ಕೆ, ತೊಂದರೆಗೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಕಾಶಿಗೆ ಏನಾಗೈತೋ ಅವನ ಮನೆ ಕಾಯುವಾಗ ಹೋಗ ಅವನ್ನ ಕೊಚ್ಕೊಂಡಾದ್ರು ಪಾಪ ಬರಲ್ಲ ಕಣವ. ಯಾಕಂಗ್ ನಮ್ ಕುಟುಂಬದಲ್ಲಿ ದ್ವೇಷ ಕಾರ್ತಾನೋ? ನನ್ನ ಮಗಳು ಬಾಳು ನೆಮ್ಮದಿ ಎಲ್ಲ ಹಾಳು ಮಾಡ್ತಾವ ಕಣವ ಅವನು. ಅಪ್ಪ, ಈ ಕಾಶಿ ಬರೀ ಅಕ್ಕನ ಹೆಸರು ಮಾತ್ರ ಹಾಳು ಮಾಡ್ತಿಲ್ಲಪ್ಪ, ಭಾವನ್ ಜೀವದಿಂದನೂ ಬಿದ್ದಿದ್ದಾನೆ.
ಏನೋ ಅದು ನಡಿವ ನೋಡೋಣ ನಡಿಯವ ನಡಿಯವ ರಾಮಣ್ಣ 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 ಏ ಬಾ ಶಿವಣ್ಣ ರಾಮಕ್ಕ ಏನಿದೆಲ್ಲ ಮುಚ್ಚು ಕುಡುಗೋಲು ಹಿಡ್ಕೊಂಡು ಯಾಕಿಂಗ್ ಬಂದಿದ್ದೀರಾ? ರಾಮಣ್ಣ ಇಷ್ಟ್ ದಿನ ಕಾಸಿ ನಾವ್ ಸುಮ್ನೆ ಬಿಟ್ಟಿದ್ದ ಹತಿ ಆಗೋಯ್ತು. ಅವ್ನಿಗೊಂದ್ ಗತಿ ಕಾಣಿಸ್ಬರೋಣ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆ ಇದ್ರ ಮೇಲೆ ಕೈ ಮಾಡ್ತಾನೆ ಅವ್ನು ಮುಟ್ಟಾಳ. ಶಿವಣ್ಣ ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಫಸ್ಟು ಸುಮ್ಮನೆ ಹತ್ರ ಮಾತಾಡೋಣ. ಅವಳು ಏನ್ ಹೇಳ್ತಾಳೆ ನೋಡ್ಕೊಂಡು ಆಮೇಲೆ ಮುಂದುವರೋಣ. ಸಮಾಧಾನ ಮಾಡ್ಕೊಳ್ರಪ್ಪ. ಮಾವ ನೀನ್ ಏನು ಹೇಳಿದ್ರು ಕೇಳಕ್ ನಾನು ತಯಾರಾಗಿಲ್ಲ. ನೀನು ಹೇಳಿದ್ದನ್ನೆಲ್ಲ ಕೇಳ್ಬೇಕು ಅಂದ್ರೆ ನಾನು ಹೇಳಿದ್ದನ್ನ ಮೊದಲು ನೀನ್ ಕೇಳ್ಬೇಕು. ಮಾವ, ಇವಳು ಮುಖವಾಡ ಹಾಕೊಂಡ್ ಬದುಕ್ತಿದ್ದಾಳೆ. ಇವಳ ಮನ್ಸಲ್ಲಿ ಏನಿದೆ ಅನ್ನೋದು ಇವಳಗ್ ಮಾತ್ರ ಗೊತ್ತು. ನೀವ್ ಇವತ್ತೊಂದ್ ದೃಢ ನಿರ್ಧಾರ ತಗೊಳ್ಳೇಬೇಕು ಮಾವ. ಇದಕ್ ಮೇಲೆ ನಾನೇನು ಹೇಳೋದಿಲ್ಲ. ನೋಡ, ಮೊದಲು ನಾನು ಹೇಳೋದನ್ನ ನೀನ್ ಕೇಳ್ಬೇಕು. ನಾವು ಈ ಮನೇಲಿ ನೆಮ್ಮದಿಯಾಗಿರ್ಬೇಕು ಅನ್ನಂಗಿದ್ರೆ ಮೊದಲು ನೀನ್ ಈ ಮನೆ ಬಿಟ್ಟು ಆಚೆ ಹೋಗ್ಬೇಕು. ಅಮ್ಮನೆ ಪದ್ಮನು ಆ ತೀರ್ಥ ಒಂದಲ್ಲ ಒಂದು ನೆಪ ಹೇಳಿ ಏನಾದ್ರೂ ಮಾಡಿ ನಿನ್ನ ಈ ಮನೆಯಲ್ಲಿ ಉಳಿಸ್ಕೊಂಡ್ಬಿಟ್ರು. ನನ್ನ ಮಗನ ಮೇಲಿನ ಮಮಕಾರಕ್ಕೆ, ನನ್ನ ಹೆಂಡತಿ ಮೇಲಿನ ಪ್ರೀತಿಗೆ ಇಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇನ್ನೂ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ನನ್ನ ಮಗನ ಜೀವಕ್ಕೆ ಆಪತ್ತು ಬರುತ್ತೆ. ಇನ್ನ ಜೀವನದ ಹಳೆ ಘಟನೆಗಳು ಏನೇ ಇರ್ಲಿ, ಆ ಕೆಟ್ಟ ಘಟನೆಗಳು ನನ್ನ ಮಗನ ಜೀವಕ್ಕೆ ಕುತ್ತು ತರ್ತಾ ಇದೆಯಲ್ಲ, ಇದಕ್ಕೇನ್ ಹೇಳ್ತೀಯ? ಮಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಟಿವಿ ಬರ್ತಿರೋದ್ ಎಲ್ಲ ಸುಳ್ಳು. ಆ ಕಾಶಿ ನನ್ನೇನ್ ಪ್ರೀತಿಸಿರ್ಲಿಲ್ಲ ಮಾವ. ನನ್ನನ್ ಪಡ್ಕೋಬೇಕು ಅನ್ನೋ ಕೆಟ್ಟ ಆಸೆ ಇತ್ತು ಅಷ್ಟೇ. ನೀನ್ ಹೇಳಿದ್ದನ್ನ ನಾವ್ಯಾಕ್ ನಂಬೇಕು? ಆ ಹೆಂಗ್ಸ್ ಬಂದು ನಿನಗ್ ಹಾಗ್ ಸಹಾಯ ಮಾಡ್ದೆ, ಹೀಗ್ ಸಹಾಯ ಮಾಡ್ದೆ ಅಂತ ಏನೇನೋ ಮಾತಾಡದ್ಲು, ಅದು ಸುಳ್ಳ? ಅಥವಾ ನೀನ್ ಕಾಶಿನ ಮದ್ವೆ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ ಸುಳ್ಳ? ಮಾವ, ಅಪ್ಪನ ನಾನು ಉಳಿಸ್ಕೊಳ್ಳೇಬೇಕಿತ್ತು. ಆದ್ರೆ ಅವ್ರ ಆಪರೇಷನ್ಗೆ ಎಲ್ಲೂ ದುಡ್ಡು ಹುಟ್ಲಿಲ್ಲ ಮಾವ. ಅದಕ್ಕೆ ಅಂತ ನಾನು ಅವ್ರ ಹತ್ರ ಹಣ ತಗೊಂಡೆ ಬಿಟ್ರೆ ಅವ್ರ ಮಗನ್ ಮದ್ವೆ ಆಗ್ತೀನಿ ಅಂತ ನಾನು ಯಾವತ್ತೂ ಮಾತ್ ಕೊಟ್ಟಿಲ್ಲ ಮಾವ. ದಯವಿಟ್ಟು ನನ್ನ ನಂಬಿ. ಓಹೋ, ಕೇಳಿಸ್ಕೊಂಡ್ರ ಮಾವ? ಕೆಲ್ಸ ಆಗೋವರ್ಗು ಮಾತ್ರ ಬಳಸ್ಕೊತಾಳೆ, ಆಮೇಲೆ ಅವ್ರನ್ನ ಕಸದ ತರ ಬಿಸಾಕ್ತಾಳೆ. ಅಪ್ಪನ್ ಜೀವ, ನನ್ ಜೀವನ ಎರಡ್ರಲ್ಲೊಂದನ್ನ ಆರಿಸ್ಕೋಬೇಕು ಅಂತಂದಾಗ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ದೇನು ನಿಜ. ಆದ್ರೆ ಏನಮ್ಮಾದ್ರೆ ಅಷ್ಟೊಳಗೆ ನನ್ನ ಮಗ ತೀರ್ಥ ಸಿಕ್ಬಿಟ್ಟ. ಆ ಕಾಶಿಗಿಂತ ನನ್ನ ಮಗ ಕೋಟಿ ಪಾಲ್ ಒಳ್ಳೆಯವನು ಅಂತ ಅವನ್ ಬೆನ್ನಕ್ಕ ಬಂದ್ಬಿಟ್ಟೆ ಅದ? ಇಲ್ಲ ಮಾವ, ನನ್ಗೆ ಸಾಹೇಬ್ರನ್ ಮದ್ವೆ ಆಗ್ಬೇಕು ಅನ್ನೋ ಯಾವ ಆಸೆ ಕನ್ಸುಗಳು ಇರ್ಲಿಲ್ಲ. ನನ್ಗೆ ಬೇರೆಯವ್ರ ಜೊತೆ ಮದ್ವೆ ನಿಶ್ಚಯನೂ ಆಗಿತ್ತು. ಆದ್ರೆ ಆ ಹುಡ್ಗ ತಾಳಿ ಕಟ್ಟೋ ದಿನನೇ ಓಡೋದ. ಓಡೋಗ್ದೆ ಇರ್ತಾನ? ಯಾಕೆ ಓಡೋದ? ನಿನ್ ಅಸ್ಲಿ ಬಣ್ಣ ಗೊತ್ತಾಗಿರುತ್ತೆ, ಅದಕ್ಕೆ ಹೋಗಿರ್ತಾನೆ. ಇಲ್ಲ ಇಲ್ಲ